ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ನಮ್ಮಲ್ಲಿ ಇಬ್ರು ಇದ್ರು. ಒಬ್ರು ಸೂಟ್ ಬೂಟ್ ಹಾಕಿಕೊಂಡು ಬಾಯಲ್ಲಿ ಸಿಗರೇಟ್ ಹಿಡಿದುಕೊಂಡು ಬಡತನದ ಪಾಠವನ್ನ ಮಾಡ್ತಾ ಇದ್ರು. ಇನ್ನೊಬ್ರು ಕಚ್ಚೆ ಪಂಚೆ ಹಾಕಿಕೊಂಡು ಫ್ಲೈಟ್ ನಲ್ಲಿ ಬಿಸ್ನೆಸ್ ಕ್ಲಾಸ್ ಸೀಟ್ ನಲ್ಲಿ ಟ್ರಾವೆಲ್ ಮಾಡಿಕೊಂಡು ಸರಳತೆಯ ಪಾಠ ಮಾಡ್ತಾ ಇದ್ರು. ಯಾವ ರಾಜ ಮಹಾರಾಜರಿಗೂ ಅವರು ಕಡಿಮೆ ಇರಲಿಲ್ಲ. ಇವತ್ತು ಈ ದೇಶ ಕೆಲವೊಂದನ್ನ ಅನುಭವಿಸ್ತಾ ಇರೋದೇ ಈ ಇಬ್ಬರಿಂದ. ಆತಂಕವಾದಿಗಳು, ಭಯೋತ್ಪಾದಕರು, ಇವರಲ್ಲಿ ಎರಡು ಟೈಪ್ ಇದ್ದಾರೆ. ಒಬ್ರು ಧರ್ಮ ಕೇಳಿ ಸಾಯಿಸ್ತಾರೆ, ಮೊನ್ನೆ ಮಾಡಿದ್ರಲ್ಲ ಹಂಗೆ. ಇನ್ನೊಬ್ರು ಜಾತಿ ಕೇಳಿ ಭಾರತದ ಒಳಗೇನೆ ಡಿವೈಡ್ ಮಾಡ್ತಾರೆ. ಇವರು ಸಿಕ್ಕಾಪಟ್ಟೆ ಡೇಂಜರ್. ಮೊದಲು ಹೇಳಿದಲ್ವಾ, ಅವರೇ ಈ ಕ್ಯಾಟಗರಿ. ಪಹಲ್ಗಾಮ್ ದಾಳಿ ನಂತರ ಆದ್ರೂ ಕಾಂಗ್ರೆಸ್ ಬುದ್ಧಿ ಕಲಿಬೇಕಿತ್ತು. ಒಬ್ಬ ಆಪೋಸಿಷನ್ ಪಾರ್ಟಿ ಲೀಡರ್ ಆಗಿ, ಮಾಜಿ ಪ್ರಧಾನಿಯ ಮಗನಾಗಿ ಇಂಥ ಟೈಮ್ನಲ್ಲಿ ರಾಹುಲ್ ಗಾಂಧಿ ಏನ್ ಮಾಡ್ಬೇಕಿತ್ತು? ತನ್ನ ಪಕ್ಷದ ಎಲ್ಲಾ ಲೀಡರ್ಸ್ ಗಳನ್ನ ಕರೆಸಿ, ಇದು ಇಡೀ ದೇಶ ಒಗ್ಗಟ್ಟಾಗ್ಬೇಕಾದ ಸಮಯ, ಈಗ ರಾಜಕೀಯ ಬೇಡ ಅಂತ ಹೇಳ್ಬೇಕಿತ್ತು. ಆದ್ರೆ ಇದ್ ಯಾವ ಕೆಲಸ ಕೂಡ ಮಾಡಿಲ್ಲ. ಅದಕ್ಕೆ ನೋಡಿ ಇವರೆಲ್ಲ ಪಾಕ್ ಪ್ರೇಮ ತೋರಿಸ್ತಾ ಇರೋದು. ನಿಮಗೊಂದು ಗೊತ್ತಿರ್ಲಿ, ಗನ್ ಹಿಡಿದವರ್ಕಿಂತ ಈ ಸಿದ್ಧಾಂತ ಇಟ್ಕೊಂಡವರೇ ಡೇಂಜರ್. ನಾವೀಗ ಮಾತಾಡೋಕೆ ಹೊರಟಿರೋದು ಇಂಥದ್ದೇ ಒಂದು ಅಡ್ವೊಕೇಟ್ ಬಗ್ಗೆ. ಅವರೇನು ನಿಮ್ಗೆ ಹೊಸಬ್ರಲ್ಲ, ಗೊತ್ತೇ ಇದೆ. ಕಪಿಲ್ ಸಿಬ್ಬಲ್. ಪಹಲ್ಗಾಮ್ ದಾಳಿಯ ನಂತರ ಸಿಬ್ಬಲ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಭಾರತ ಸರ್ಕಾರ ಪಾಕಿಸ್ತಾನವನ್ನ ಟೆರರಿಸ್ಟ್ ದೇಶ ಅಂತ ಘೋಷಿಸಬೇಕು. ಘೋಷಿಸಿದ ಮೇಲೆ ಈ ಘಟನೆಯ ಜವಾಬ್ದಾರಿಯನ್ನ ಪಾಕ್ ಮೇಲೆ ಹೇರಿ ಇಂಟರ್ನ್ಯಾಷನಲ್ ಕೋರ್ಟ್ ನಲ್ಲಿ ಪ್ರಕರಣ ದಾಖಲು ಮಾಡಿ ಈ ಪ್ರಕರಣದ ತನಿಖೆಯನ್ನ ನಡೆಸಬೇಕಂತೆ. ಅಂದ್ರೆ ಇದರ ಅರ್ಥ ಇಷ್ಟೆ, ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ದಂಗೆ ಭಾರತ ಪಾಕಿಸ್ತಾನಕ್ಕೆ ಏನು ಮಾಡೋದು ಬೇಡ, ಅವರ ಮೇಲೆ ಯಾವುದೇ ಕ್ರಮ ತಕೊಳ್ಳೋದು ಬೇಡ, ಈ ಜನರೇಷನ್ ಮುಗಿಯೋ ತನಕ ನೀವು ಕೋರ್ಟ್ ನಲ್ಲಿ ಕೇಸ್ ನಡೆಸ್ತಾ ಇರ್ಲಿ ಅಂತ. ಇದೇ ಕೆಲಸವನ್ನ 26/11 ನಲ್ಲೂ ಸರ್ಕಾರ ಮಾಡಿತ್ತು. ಮನಮೋಹನ್ ಸಿಂಗ್ ಸರ್ಕಾರದ ಹತ್ರ ಇಂಡಿಯನ್ ಏರ್ ಫೋರ್ಸ್ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ರು ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಆದ್ರೆ ಈಗ ಕೆಲ್ಸ ಮೋದಿ ಮಾಡ್ಬಿಟ್ರೆ ಅನ್ನುವ ಭಯ ಕಾಂಗ್ರೆಸ್ನವರಿಗೆ. ಆಲ್ರೆಡಿ ಪುಲ್ವಾಮಾಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ, ಬಾಲ್ಕೋಟ್ ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಸತ್ರೆ ಸಾಯ್ರಿ ಅಂತ ಬಿಟ್ಟಿದ್ರು. ಆದ್ರೆ ಅದು ಅವರಿಗೆ ಸಾಕಾಗಿರ್ಲಿಲ್ಲ. ಜನ್ನತ್ಗೆ ಹೋಗೋದಕ್ಕೆ ಬಾರಿ ಅರ್ಜೆಂಟ್ ನಲ್ಲಿ ಇದ್ದಂಗಿದೆ. ಪಾಕಿಸ್ತಾನದ ವಿರುದ್ಧ ಭಾರತ ಹಿಂದೆ ಕೂಡ ಯುದ್ಧವನ್ನ ಮಾಡಿದೆ, ಆದ್ರೆ ಇಲ್ಲಿವರೆಗೂ ಈ ತರಹದ ಕ್ರಮವನ್ನ ತಗೊಂಡಿರ್ಲಿಲ್ಲ. ಫಾರ್ ಎಕ್ಸಾಂಪಲ್, ಇಂಡಸ್ ವಾಟರ್ ಟ್ರೀಟಿ. ನೆಹರು ಮಾಡಿದ ಪಾಪ ಏನಿತ್ತು, ಅವರ ಪ್ರಮಾದ ಏನಿತ್ತು, ಅವೆಲ್ಲವನ್ನ ಮೋದಿ ಸರ್ಕಾರ ಅವರೇ ಮಾಡಿದ ಇಂಡಸ್ ಟ್ರೀಟಿಯಿಂದ ವಾಶ್ ಮಾಡಿದೆ. ನೀರು ಮತ್ತೆ ರಕ್ತ ಒಟ್ಟಿಗೆ ಹರಿಯೋಕೆ ಸಾಧ್ಯ ಇಲ್ಲ. ಮೋದಿ ಅವರ ಹೇಳಿಕೆ ನೆನಪಿರ್ಬೇಕಲ್ವಾ? ಈಗ ಅಲ್ಲಿಯ ಕೆಲ ನಾಯಿಗಳು ನೀರನ್ನ ನಿಲ್ಲಿಸಿದ್ರೆ ರಕ್ತವನ್ನ ಹರಿಸ್ತೀವಿ ಅಂತಿದ್ರು. ನೀರನ್ನ ನಿಲ್ಲಿಸಿದ್ರು, ಏನ್ ಮಾಡಕ್ಕಾಯ್ತು? ಭಾರತ ಈ ಸಲ ಇಸ್ರಾಯೇಲ್ ನಿಯಮವನ್ನ ಪಾಲಿಸ್ತಾ ಇದೆ. ನೆವರ್ ಅಗೇನ್ ಅಂದ್ರೆ ಮತ್ತೆ ಇದು ನಡಿಬಾರ್ದು. ಗಾಜಾವನ್ನ ಹೇಗೆ ಕ್ಲೀನ್ ಮಾಡಿದ್ರೋ ಅದೇ ರೀತಿ ಭಾರತ ಮಾಡ್ತಾ ಇದೆ. ಇವರು ಹೆಂಗೆ? ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿರುವ ಆತಂಕವಾದಿಗಳ ಮೇಲೆ ದಾಳಿ ಮಾಡುತ್ತೆ, ಅದೇ ಪಾಕಿಸ್ತಾನದ ಸೇನೆ ಭಾರತದ ಸೈನಿಕರ ಅಡ್ಡೆಯ ಮೇಲೆ ದಾಳಿಯನ್ನ ನಡೆಸುತ್ತೆ. ಡಿಫರೆನ್ಸ್ ಇಸ್ ವೆರಿ ಕ್ಲಿಯರ್. ಪಾಕಿಸ್ತಾನಕ್ಕೆ ಇರೋದಕ್ಕೆ ಯೋಗ್ಯತೆ ಇಲ್ಲ, ಅವರನ್ನ ಮುಗಿಸ್ಬೇಕು. ಆದ್ರೆ ಇಂಥ ಪಾಕಿಸ್ತಾನದ ವಿರುದ್ಧ ನಾವೀಗ ಕೇಸ್ ಹಾಕಿಕೊಂಡು ನಡೆಸ್ತಾನೆ ಕೂರ್ಬೇಕಂತೆ. ನಮ್ಮ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತಾಡಿದ್ರು ಅಂದಿದ್ದಕ್ಕೆ ಒಂದು ಹೆಣ್ಮಗಳನ್ನ ತುಮಕೂರಿನಿಂದ ಬೆಂಗಳೂರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ರು. DK ಬಗ್ಗೆ ಮಾತಾಡಿದ್ದಕ್ಕೆ ಕೊಡಗಿನ ಓರ್ವನ ಮನೆಗೆ ರಾತ್ರೋರಾತ್ರಿ ಪೊಲೀಸರು ನುಗ್ಗಿದ್ರು. ಆದ್ರೆ 26 ಮಂದಿ ಅಮಾಯಕರ ಪ್ರಾಣ ತೆಗೆದುಕೊಂಡು ಹೋಗ್ತಾರೆ. ನಾವು ರಿವೆಂಜ್ ತಗೊಳ್ಬಾರ್ದಂತೆ. ಇವರು ನಮ್ಮ ರಾಜ್ಯದ CM. ಅವರು ಸುಪ್ರೀಂ ಕೋರ್ಟ್ನ
ವಕೀಲರ ಅಸೋಸಿಯೇಷನ್ನ ಅಧ್ಯಕ್ಷ. ಇನ್ನು ಪಹಲ್ಗಾಮ್ ವಿಷಯದಲ್ಲಿ ರೋಲ್ ಆಫ್ ಜುಡಿಷರಿ ನೋಡೋದಾದ್ರೆ, ಎಲ್ಲಿವರೆಗೂ ಕೇಂದ್ರ ಸರ್ಕಾರದ ಕೈಯಲ್ಲಿ ಜಮ್ಮು ಕಾಶ್ಮೀರದ ಅಧಿಕಾರ ಇತ್ತೋ ಅಲ್ಲಿವರೆಗೆ ಎಲ್ಲ ಚೆನ್ನಾಗಿತ್ತು, ಸೇಫ್ ಆಗಿತ್ತು, ಶಾಂತಿ ಇತ್ತು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಹಾಗಿತ್ತು. ಉಮರ್ ಅಬ್ದುಲ್ಲಾ ಅನ್ನುವ ವ್ಯಕ್ತಿ ಯಾವಾಗ ಬರ್ತಾನೋ ಅಲ್ಲಿಂದ ನಾಟಕ ಶುರುವಾಗುತ್ತೆ. ಇಸ್ಲಾಂನಲ್ಲಿ ಡೆಮೋಕ್ರಸಿ ಮ್ಯಾಟರ್ ಆಗೋದಿಲ್ಲ. ಅವರು ತಮ್ಮ ಕೆಲಸಕ್ಕಾಗಿ ಅಷ್ಟೇ ಅದನ್ನ ಬಳಸ್ಕೊಳ್ತಾರೆ. ದೇ ಡೋಂಟ್ ಡಿಸರ್ವ್ ಡೆಮೋಕ್ರಸಿ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.